ನಮ್ದಕ್ಕೆ ನಮಸ್ಕಾರ, ನಿಮ್ದಕ್ಕೆ ಚಮತ್ಕಾರ ಆಗಲಿ ಬಿಡಿ, ಎಲ್ಲದಕ್ಕೂ ಸಾಕ್ಷಾತ್ಕಾರ. ಈಗ ನ್ಯೂಸ್ಗಳಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಹಾಕ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ಗೂ ಕೇಳ್ತಾ ಇಲ್ಲ, ಬರೀ ನ್ಯೂಸ್ಗೂ ಕೇಳ್ತಾ ಇಲ್ಲ, ಇನ್ನು ಕೃಷಿ ವಾರ್ತೆಗಂತೂ ಜನ ಟಿವಿನೇ ಆನ್ ಮಾಡ್ತಾ ಇಲ್ಲ. ಜೊತೆಗೆ ಈ ಸರ್ತಿಗೆ ಬಿಸಿಲು ಬೇರೆ ಜಾಸ್ತಿ ಆಗ್ಬಿಟ್ಟು ನಾವು ನ್ಯೂಸ್ ಅಂದರೆ ಜನ ಜ್ಯೂಸ್ ಅಂತವ್ರೆ. ಹಾಗಾಗಿ ನಮ್ದಕ್ಕೆ ನ್ಯೂಸಲ್ಲಿ ಕೇಳಲಿ ಅಂತ ಹಾಕೊಂಡು ಬಂದಿದ್ದೀವಿ ಒಂದು ದೊಡ್ಡ ಬಕೆಟು. ಜನ ನೋಡಲಿ ಬಕೆಟು, ನಾವು ಕೊಟ್ಬಿಟ್ವಿ ಟಿಕೆಟು, ಆಮೇಲೆ ಬೀಳುತ್ತೆ ವಿಕೆಟು. ಈಗ ಬಕೆಟ್ ಸುದ್ದಿನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸುದ್ದಿ ಸ್ಮಾಲ್ ಬಾಸ್. ನೀವು ಕೇಳಿರ್ತೀರಾ, ನೋಡಿರ್ತೀರಾ ಹಿಂದಿನಾಗೆ ಬಿಗ್ ಬಾಸ್. ಇಲ್ಲಿ ಇನ್ನೊಬ್ರದ್ದು ಬಂದ್ಬಿಟ್ಟು ಸ್ಮಾಲ್ ಬಾಸ್. ಈಗ ಸ್ಮಾಲ್ ಬಾಸ್ ಪ್ರೋಗ್ರಾಂನಲ್ಲಿ ಮಾಜಿ ಅಬಕಾರಿ ಸಚಿವ ಶ್ರೀ ರೇಣುಕಾಚಾರ್ಯ, ಖ್ಯಾತ ಚಿತ್ರನಟ ಪಾದರಸ ನಾಯಕ ಮಗ್ಗೇಶ್ ಮತ್ತು ಆಧ್ಯಾತ್ಮ ಗುರು ನಮ್ಮ ಸ್ವಾಮೀಜಿ ಆಗಿರೋ ಡೈಲಿನಂದ ಸ್ವಾಮೀಜಿ ಭಾಗವಹಿಸಿರೋದು ಕೆಲವರಲ್ಲಿ ಶಂಕೆಗೆ ಮೂಡಿಸಿದ್ರೆ ಇನ್ನು ಕೆಲವರಿಗೆ ಆಮಶಂಕೆಗೆ ಮೂಡಿಸಿದೆ. ಏನೇ ಆಗಲಿ, ಸ್ಮಾಲ್ ಬಾಸ್ನಿಂದ ಯಾರು ಹೊರಗೆ ಹೋಗ್ತಾರೆ, ಯಾರು ಒಳಗೋಗಿರ್ತಾರೆ ಅನ್ನೋದೇ ಈಗ ಎಲ್ರಿಗೂ ಇರೋ ಕುತೂಹಲ. ಬೋಟಿ ಆದ್ರೂ ತಿನ್ನಿ, ಖಲೀಜಾಗಾದ್ರೂ ತಿನ್ನಿ, ಇಲ್ಲ ಕೋಸಂಬರಿಗಾದ್ರೂ ತಿನ್ನಿ, ಬಟ್ ಸ್ಮಾಲ್ ಬಾಸ್ ನೋಡೋಕ್ಕೆ ಹ್ಞೂ ಅನ್ನಿ. ಬಕೆಟ್ ನ್ಯೂಸ್ಗೆ ಕ್ಲೋಸ್ ಆಯಿತು. ನಾನು ನಿಮ್ಮ ಪ್ರೀತಿಯ ವರದಿಗಾರ ಅಬ್ದುಲ್ ಪಾಷಾ ಅಯ್ಯಂಗಾರ್. ಈಗ ಸ್ಮಾಲ್ ಬಾಸ್ ನಿಮ್ಮ ಮುಂದೆ ಖ್ಯಾತ ಚಿತ್ರನಟ ಮತ್ತು ಪಾದರಸ ನಾಯಕ ಮಗ್ಗೇಶ್ ಅವರಿಗೆ ಸ್ಮಾಲ್ ಬಾಸ್ ಸ್ವಾಗತಿಸುತ್ತಿದೆ. ಈಗ ಕರ್ನಾಟಕ ರಾಜ್ಯದ ಮಾಜಿ ಅಬಕಾರಿ ಸಚಿವ ಶ್ರೀ ರೇಣುಕಾಚಾರ್ಯರಿಗೆ ಸ್ಮಾಲ್ ಬಾಸ್ ಸ್ವಾಗತಿಸುತ್ತಿದೆ. ಚಿತ್ರನಟ ಪಾದರಸ ನಾಯಕ ಮಗ್ಗೇಶ್ ಅವರು, ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರಪ್ಪ, ಚೆನ್ನಾಗಿದೆ. ಬಹಳ ಸಂತೋಷ ಆಯ್ತು. ಪಾದರಸ ನಾಯಕ ಮಗ್ಗೇಶ್ ಅವರೇ, ನೀವು ನವರಸ ನಾಯಕ ಜಗ್ಗೇಶ್ ಅವರ ಕಸಿನ್? ಹಿಂಗೆಲ್ಲ ಮಾಡಿದ್ರೆ ಹೋಗಿ ಖಾಲಿ ಬಕೆಟ್ ದಬ್ಬ ಹಾಕೊಂಡ್ಬಿಡ್ತೀನಿ. ಯಾಕ್ರಿ ಯಾರು ಸಿಕ್ಕಿದ್ರು ಇದನ್ನ ಕೇಳ್ತಾರೆ. ಅಯ್ಯೋ, ಹೋಗ್ಲಿ ಬಿಡಿ. ಈಗ ಮತ್ತೊಬ್ಬ ಅತಿಥಿ ಆಧ್ಯಾತ್ಮ ಗುರು ಕಂ ಸ್ವಾಮೀಜಿ ಡೈಲಿನಂದ ಸ್ವಾಮೀಜಿ ಅವರಿಗೆ ಸ್ಮಾಲ್ ಬಾಸ್ ಸ್ವಾಗತ ಕೋರುತ್ತಿದೆ. ಅಯ್ಯೋ, ಗುರುಜಿ ಬಂದ್ರು. ಗುರುಜಿ. ನಮಸ್ತೆ ಗುರುಜಿ, ಚೆನ್ನಾಗಿದ್ದಾರೆ ಗುರುಜಿ? ತಗೋ ಭಕ್ತ, ನಿನಗೊಂದು ಬೆಳ್ಳಿ ತಟ್ಟೆ. ಥ್ಯಾಂಕ್ ಯು ಗುರುಜಿ, ಬಹಳ ಸಂತೋಷ ಆಯ್ತು. ಆಕ್ಚುಲಿ ನೀವು ಹೋದ್ಸರಿ ಒಂದು CD ಕೊಟ್ಟಿದ್ರಲ್ಲ, ಅದರಲ್ಲಿ ತುಂಬಾ ಸ್ಕ್ರಾಚಸ್ಗಳಿದ್ದು, ಕಡು ನೀಲಿ ಚಿತ್ರಗಳು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನನ್ನ ಮಿಸ್ಸಸ್ ತುಂಬಾ ಬೇಜಾರು ಮಾಡ್ಕೊಂಡ್ರು, ಗೊತ್ತಾ? ನಮ್ಮ ಆಶ್ರಮದಲ್ಲಿ ಯಾರೋ ನನಗೆ ಗೊತ್ತಿಲ್ಲದೆ ತೊಗೊಂಡೋಗಿ ಸರಿಯಾಗಿ ನೋಡಿ ಕೆರೆದು ಬಿಟ್ಟವ್ರಿ ಅಂತಂದು. ನೀವು ಯಾವುದಕ್ಕೂ ನಿಮ್ಮ DVD ಪ್ಲೇಯರ್ನ ಒಂದು ಬಾರಿ ಚೆಕ್ ಮಾಡಬೇಕು. ನಮ್ಮ ಪ್ಲೇಯರ್ ಅಲ್ಲಿ ಎಂತೆಂತ DVD CD-ಗಳು ಪ್ಲೇ ಆಗಿಲ್ಲ ಸ್ವಾಮೀಜಿ. ಆಕ್ಚುಲಿ ನೀವಿಬ್ರು ಚಿತ್ರ ಬಿಡಿಸೋದ್ರಲ್ಲಿ ದಿಗ್ಗಜರು. ಅಂತವ್ರು ಸೀಡಿಗಳು ನೋಡ್ತೀರಾ? ಒಂದೊಂದ್ಸಲಿ ಏನಾಗತ್ತೆ, ಬ್ರಷ್ ರೆಡಿ ಇದ್ದಾಗ ಬಣ್ಣಗಳು ರೆಡಿ ಇರಲ್ಲ, ಬಣ್ಣಗಳು ರೆಡಿ ಇದ್ದಾಗ ಬ್ರಷ್ ರೆಡಿ ಇರಲ್ಲ, ಬ್ರಷ್ ಬಣ್ಣಗಳು ಎರಡೂ ರೆಡಿ ಇದ್ದಾಗ ಪೇಪರ್ ಬೋರ್ಡ್ ರೆಡಿ ಇರಲ್ಲ. ಅದು ಅಲ್ಲದೆ ನಮ್ಗೆ ಏಜ್ ಆಗ್ತಿರೋದ್ರಿಂದ ಏನೋ ಯಾವಾಗ್ಲೂ ಚಿತ್ರ ಬಿಡಿಸು ಅಂದ್ರೆ ಎನರ್ಜಿ ಎಲ್ಲಿಂದ ಬರ್ಬೇಕು. ಹಂಗಾಗಿ ಇಂಥ ಸ್ವಾಮೀಜಿ ಕೊಡೋ CD DVD-ಗಳು ನೋಡ್ಕೊಂಡು ಎಂಜಾಯ್ ಮಾಡ್ತೀವಿ. ತುಂಬಾ ಸಂತೋಷ ರೀ. ಥ್ಯಾಂಕ್ ಯು. ಅದಿರ್ಲಿ, ಮಾಜಿ ಸಚಿವ ರೇಣುಕಾಚಾರ್ಯ ಅವರೇ, ನೀವೇನ್ರಿ ಗಂಡಸಾಗಿ ಹೆಂಗಸ ಬ್ಯಾಗ್ತಾಗೆಲ್ಲ ಕೊಂಡಾಡ್ತಾ ಇದ್ದೀರಾ? ಅದು ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಇದಾರೆ, ಪರ್ಸ್ ವಿಜಯಲಕ್ಷ್ಮಿ ಅಂತ. ಅವರು ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ಇದು. ಇದನ್ನ ರೆಸಾರ್ಟ್ಗೆ ಹೋಗ್ಲಿ, ವಿಧಾನಸೌಧಕ್ಕೆ ಹೋಗ್ಲಿ, ಎಲ್ಲೋದ್ರೂ ನೇತಾಕೊಂಡು ಹೋಗ್ತಾ ಇರ್ತೀನಿ. ತುಂಬಾ ಕಾಮಿಡಿ ಮಾಡ್ತಾರೆ. ಕಾಮಿಡಿ ಅಂದ ತಕ್ಷಣ ಯಾಕೆ ಬೆಸ್ಟ್ ಕಾಮಿಡಿಯನ್ಗೆ ನಾವು ಅವಾರ್ಡ್ ಕೊಟ್ಬಿಡ್ಬಾರ್ದು? ಕೊಡ್ಬೋದು.